ದಲಿತ ಸಭೆಗೆ ಈಗ ಬ್ರೇಕ್ ಬಿದ್ದಿದೆ. ಸುರ್ಜೇವಾಲಾ ವಿರುದ್ಧ ನಾಯಕರು ಸಮರ ಸಾರೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂತ ಒಂದಷ್ಟು ಸುಳಿವುಗಳು ಈಗ ಸಿಗ್ತಿದ್ದಾವೆ. ದೆಹಲಿಗೆ ತೆರಳದೆ ರಾಜ್ಯದಲ್ಲೇ ಇದ್ದು ಸಮರ ಸಾರಿದ್ರ ಸೀನಿಯರ್ ಲೀಡರ್ಸ್ ಅಂತ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ವಿರುದ್ಧ ಈ ರೀತಿಯಾಗಿ ತಮ್ಮ ಬೇಸರವನ್ನ ಹೊರ ಹಾಕ್ತಿದ್ದಾರೆ ಅಂತ ಕಾರಣಗಳು ಏನೇನೇ ಕೊಡಬಹುದು. ಇಲ್ಲಿ ಕೆಲಸ ಇದೆ ಅಥವಾ ಬೇರೆ ಬೇರೆ ನಾಯಕರು ಹೋಗಿದ್ದಾರಲ್ವಾ, ಹಾಗಾಗಿ ನಾವಿಲ್ಲಿ ಕೆಲಸ ನಿಭಾಯಿಸಬೇಕು ಅಂತ. ಬಟ್ ಕಾರಣ ಅದಲ್ಲ, ಅಸಲಿ ಕಾರಣ ಇಲ್ಲಿದೆ. ದಲಿತ ಸಭೆಗೆ ಏನು ಸುರ್ಜೇವಾಲಾ ಅವರು ಬ್ರೇಕ್ ಹಾಕಿದ್ರಲ್ಲ, ಸಭೆಯಲ್ಲಿ ಒಂದಷ್ಟು ವಾರ್ನ್ ಮಾಡಿದ್ರಲ್ಲ, ಹೀಗಾಗಿ ದೆಹಲಿಗೆ ತೆರಳದೆ ಸಚಿವ ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇಲ್ಲೇ ಇದ್ಕೊಂಡು ಹೈಕಮಾಂಡ್ ನಾಯಕರಿಗೆ ಬಿಸಿ ಮುಟ್ಟಿಸಬೇಕು ಅಂತ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಹೈಕಮಾಂಡ್ಗೆ ಸುರ್ಜೇವಾಲಾ ವಿರುದ್ಧ ದೂರೇನಾದ್ರೂ ಹೋಗುತ್ತಾ ಅಂತ. ಅಂದ್ರೆ CLP ಮೀಟಿಂಗ್ ಅಲ್ಲಿ ಸುರ್ಜೇವಾಲಾ ಅವರು ಕೊಟ್ಟಂತ ವಾರ್ನ್ ಇರ್ಬೋದು, ಅವ್ರು ನಡೆಸಿದಂತ ಚರ್ಚೆ ನಮ್ಗೆ ಇಷ್ಟ ಆಗ್ಲಿಲ್ಲ, ದಲಿತ ಸಭೆಗೆ ಬ್ರೇಕ್ ಹಾಕಿದ್ ನಮ್ಗೆ ಇಷ್ಟ ಇಲ್ಲ ಅಂತೇಳಿ ದೂರ ಹೋದ್ರೂ ಹೋಗ್ಬೋದು. ರಾಜಕಾರಣದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ರಾಜಕಾರಣ ಅಂತ ಬಂದ್ರೆ 1+1 ಆಗ್ಬೋದು, 1+4 1+1 4 ಆಗ್ಬೋದು. ಹಾಗಾಗಿ ಇಲ್ಲಿ ಗಣಿತ ಲೆಕ್ಕಕ್ಕೆ ಬರಲ್ಲ. ಹಾಗಾಗಿ ಈಗ ಒಟ್ಟಿಗಿದ್ದಂತ ನಾಯಕರು, ಒಟ್ಟಿಗಿದ್ದಂತ ರಾಜ್ಯ ಸಚಿವ ಸಂಪುಟ ಯಾವಾಗ ಬೇಕಿದ್ರೂ ಬೇರ್ಪಡ್ಬೋದು ಅಂತ ಒಂದಷ್ಟು ಸುಳಿವುಗಳು ಇಲ್ಲಿ ಸಿಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಪ್ರತ್ಯೇಕವಾಗಿ ಸಮಯ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ ದಲಿತ ನಾಯಕರು. ಇವತ್ತು ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ಮಾಡ್ತಾರಂತೆ. ಪ್ರತ್ಯೇಕವಾಗಿ ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ತಿಳಿಸೋಣ, ಅಂದರೆ ದಲಿತ ಸಭೆಯನ್ನು ಮತ್ತೆ ಮಾಡಬೇಕು, ಇದಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ನಮ್ಗೆ ಅಸಮಾಧಾನ ಇದೆ ಅಂತೇಳಿ ದೆಹಲಿ ನಾಯಕರನ್ನ ಮೀಟ್ ಮಾಡೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಗುಸುಗುಸು ಈಗ ಶುರುವಾಗಿದೆ. ಡೆಲ್ಲಿಯಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಚೇರಿ ನೂತನವಾಗಿ ಕಟ್ಟಿದ್ದಾರೆ. ಅದರ ಉದ್ಘಾಟನೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರನ್ನ ಆಹ್ವಾನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಹೋಗಿದ್ದಾರೆ. ನಾವ್ಯಾರು ಹೋಗಲಿಲ್ಲ. ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವರೆಲ್ಲ ಬೇರೆ ಬೇರೆ ನಮ್ಮ ಮುಖಂಡರುಗಳೆಲ್ಲ ಬ್ಯುಸಿ ಇರೋದ್ರಿಂದ ನಮ್ಮ ACC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ಅಂತೇಳಿ